ನಾನ್ ಧರ್ಮಸ್ಥಳಕ್ಕೆ ಹೋಗಿದ್ದು ಅರುಣ್ ಕುಮಾರ್ ಫ್ಯಾಮಿಲಿ ಅವ್ರ ಜೊತೆ, ಗೋವಾ ಟ್ರಿಪ್ ಹೋಗಿದ್ದು ಮೋಹನ್ ಕುಮಾರ್ ಮಗ ಸೊಸೆ ಜೊತೆ, ಎಲ್ಲ ಪಟ್ಟಿ ಕೊಡ್ಲಾ? ನಾಟ್ ನೆಸರಿ. ಮತ್ತೆ ನಾನೇನಂತ ಅಪರಾಧ ಮಾಡಿದ್ದು? ಪ್ರಶ್ನೆ ಕೇಳ್ತಾರೆ. ಅವಳಿಗೂ ನಮಗೂ ಏನ್ ಸಂಬಂಧ ಇಲ್ಲ ತಾನೆ? ಅಲ್ಲಿಗೆ ಮುಗೀತು. ಅವ್ರು ಬಿಟ್ಟು ಹೋದ್ಲು. ಕಳ್ಳಂತರ ಪ್ರಶ್ನೆ ಕೇಳ್ತಾರೆ. ಅಮ್ಮ ತಾಯಿ, ಇನ್ಮೇಲೆ ನಾನು ಎಲ್ಲಿ ಹೋಗ್ತೀನೋ ಎಲ್ಲಿ ಬರ್ತೀನೋ ಎಲ್ಲ ಇಸೇನು ನಿನ್ನ ಹತ್ರ ಹೇಳ್ತೀನಿ, ಸರಿನಾ? ಯಾಕೆ ಅವನು ಅಷ್ಟು ಕೂಗಾಡ್ತಾ ಇದ್ದಾನೆ? ನಂಗೇನು ಗೊತ್ತು ಡ್ಯಾಡ್? ಎಸ್, ನಿನಗೇನು ಗೊತ್ತು? ಹಲೋ ಪ್ರತು, ನಾನು. ಗೊತ್ತಾಯ್ತು, ಹೇಳು. ನಾನು ಸೇಫ್ ಆಗಿ ಹೈದ್ರಾಬಾದ್ಗೆ ಬಂದು ತಲುಪ್ತೆ ಕಣೋ. ಪ್ರತು, ಇನ್ನೊಂದು ವಿಷಯ, ನನ್ನ ಬ್ಯಾಗ್ನ ನಿಮ್ಮ ಅಣ್ಣನ ಕಾರಲ್ಲೇ ಬಿಟ್ಬಿಟ್ಟಿದ್ದೀನಿ ಕಣೋ. ಹೇಗೋ ನೀನು ಹೈದ್ರಾಬಾದ್ಗೆ 2 days ಬಿಟ್ಕೊಂಡು ಬರ್ತೀಯಲ್ಲ, ಅವಾಗ ಕಲೆಕ್ಟ್ ಮಾಡ್ಕೊಂಡ್ ಬಾ. ಲಕ್ಕಿಲಿ ಅದರಲ್ಲಿ ಟಿಕೆಟ್ ಇಟ್ಟಿರ್ಲಿಲ್ಲ. ಅಷ್ಟು ಜವಾಬ್ದಾರಿ ಬೇಡವಾ ನಿನ್ಗೆ? ಆ ಬ್ಯಾಗಿಂದ ಇಲ್ಲಿ ಮನೇಲಿ ಏನ್ ರಂಪ್ ಆಗಿದೆ ಗೊತ್ತಾ ನಿನ್ಗೆ? ಐ ಆಮ್ ಸಾರಿ. ವಿಷಯ ಎಲ್ಲ ಗೊತ್ತಾಗೋಯ್ತಾ? ಏನ್ ಗೊತ್ತಾಗೋದು ಮಣ್ಣು? ನೀನೇ ಸಾವಿತ್ರಿ ಅತ್ತಿಗೆ ಫೋನ್ ಮಾಡಿದ್ಯಂತೆ, ಹೌದಾ? ಹೌದು ಕಣೋ. ನಿನ್ನಿಂದ ಒಂದೊಂದಲ್ಲ ಅವಂತರ. ಯಾಕೆ ಬೇಕಿತ್ತು ನಿನ್ಗಿದೆಲ್ಲ? ಸಾವಿತ್ರಿ ಅಕ್ಕಂಗೆ ಹೇಳ್ಬೇಕು ಅಂತ ಅನ್ಸ್ತು. ಅವತ್ ನಿಮ್ಮ ಮನೇಲಿ ಎಲ್ರೂ ನನ್ನ ಹೇಟ್ ಮಾಡಿದ್ರು. ಆದ್ರೆ ಸಾವಿತ್ರಿ ಅಕ್ಕಂಗೆ ಒಬ್ರಿಗೆ ನನ್ನ ಬಗ್ಗೆ ಅನುಕಂಪ ಇರೋಂಗ ಅನ್ಸ್ತು. ಅದಕ್ಕೆ ಅವ್ರಿಗೆ ಹೇಳಿ ಹೊರಡೋಣ ಅಂತ ಹೇಳ್ದೆ. ನಿನಗೆ ಅವ್ರ ಫೋನ್ ನಂಬರ್ ಕೊಟ್ಟವ್ರು ಯಾರು? ನಾಗರಾಜ್ ಅಂಕಲ್. ನಾಗರಾಜ್ ಅಂಕಲ್ಲ? ಅವ್ರೆಲ್ಲಿ ಸಿಕ್ಕಿದ್ರು ನಿನ್ಗೆ? ಅವ್ರಿಗೂ ವಿಷಯ ಹೇಳ್ಬಿಟ್ಯಾ? ಅವರೇ ತಾನೆ ನಿಮ್ಮ ಮನೆಯಿಂದ ನನ್ನನ್ನ ಹೋಟ್ಲ್ ಕರ್ಕೊಂಡು ಹೋಗಿದ್ದು. ಆಗ ಕಲೆಕ್ಟ್ ಮಾಡ್ಕೊಂಡೆ. ನೀನ್ ಮಾಡೋ ಕೆಲ್ಸಕ್ಕೆ ಎಲ್ಲ ನನ್ನ ತಲೆ ತಂದಿಟ್ಟಿದ್ಯಾ. ಇಡು ಫೋನು. ನಾನೆಲ್ಲ ಹೇಳ್ಬಿಟ್ಟಿವ್ನಿ, ಏನು ಮುಚ್ಚಿಟ್ಟಿಲ್ಲ. ನನ್ನ ಹಣೆ ಆಟೆಯ ನಡೆದಿದ್ದು. ನಾನು ನಂಬು ಸಾವಿತ್ರಿ. ನನ್ನ ಕ್ಷಮಿಸ್ಬಿಡಿ ಸತ್ಯ. ತಪ್ಪು ನಂದು ಸಾವಿತ್ರಿ. ಹೇಳ್ಬಿಡ್ಬೇಕಿತ್ತು. ಅವಳು ದೂರ ಹೋಗ್ತಿದ್ದಾಳಲ್ಲ ಅಂತ. ನಿಂಗೆ ಅವಳ ಹತ್ರ ಮಾತಾಡ್ಬೇಡ ಅಂತ ತಡೆದವನು ನಾನೇ ಹೋಗಿ ಏರ್ಪೋರ್ಟಿಗೆ ಬಿಟ್ಟು ಬಂದೆ ಅಂದ್ರೆ ತಪ್ಪಾಗುತ್ತಲ್ವಾ ಅಂತ ಮುಚ್ಚಿಟ್ಟೆ ಅಷ್ಟೇ ಹೊರತು. ನಂಗೆ ಗೊತ್ತು ಸತ್ಯ, ನಂಗೆ ಗೊತ್ತು. ನಿಮ್ದೇನು ತಪ್ಪಿಲ್ಲ ಅಂತ. ನನ್ನ ಗಂಡನ ಬಗ್ಗೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಆದ್ರೆ ಆ ಹೊತ್ತಲ್ಲಿ ನನ್ನ ಬುದ್ಧಿಗೆ ಮಂಕಾಗ್ಬಿಟ್ಟಿತ್ತು. ನಿಮ್ಮನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ಬಿಟ್ಟೆ. ಪರವಾಗಿಲ್ಲ ಬಿಡು ಸಾವಿತ್ರಿ, ನೀನ್ಯಾಕೆ ನೋಡ್ಕೊಂತೀಯ? ನಂಗೇನು ಬೇಜಾರಾಗಿಲ್ಲ.
ಮೊದಲೇ ಕಾಂಚನನ ಹೆಸರು ಕೇಳಿದ್ರೆ ಮನೇಲಿ ಸಾತಂತ ಶುರುವಾಗುತ್ತೆ. ನೀವದ್ ಯಾವುದಕ್ಕೂ ಸಿಕ್ಕಾಕೋಬಾರ್ದು ಅಂತ ಎಲ್ಲರ ಮುಂದೆ ಹೇಳಿದೆ. ಅದು ನಿಮ್ಮನ್ನೇ ಸುತ್ಕೊಂಡ್ಬಿಡ್ತು. ಎಲ್ಲರ ಮುಂದೆ ನೀವು ತಲೆ ತಗ್ಸಿ ನಿಲ್ಲೋ ಹಾಗಾಗೋಯ್ತು. ಅದೆಲ್ಲ ಆಗ್ಬೇಕು ಸಾವಿತ್ರಿ. ಯಾಕೆ ಹೇಳು, ನಮ್ಮಿಬ್ಬರ ಮಧ್ಯೆ ಇನ್ನೂ ಪ್ರೀತಿ ಜಾಸ್ತಿ ಆಗುತ್ತೆ. ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಲ್ವಾ? ನಿಮ್ಮನ್ನ ನಂಬಿ ಯಾವ್ದಾದ್ರು ಒಂದು ಕೆಲಸ ಕೊಟ್ರೆ ಸರಿಯಾಗಿ ಮಾಡ್ತೀರಾ ನೀವು. ನಾನೇನಪ್ಪ ಮಾಡಿದೆ? ಬಿಡಿ ಅದನ್ನ. ನೀವು ಹೆಸರಿಗೆ ಮಾತ್ರ ಸೆಕ್ಯೂರಿಟಿ, ಪರ್ಸನಲ್ ಸೀಕ್ರೆಟ್ಗಳಿಗೆ ನೀವು ಸೆಕ್ಯೂರಿಟಿ ಕೊಡಲ್ಲ. ಒಯ್ಯಣ ಅಂದ್ರೆ ವಯಸ್ಸಲ್ಲಿ ಬೇರೆ ದೊಡ್ಡವರು, ಬೇರೆ ಯಾರಾದ್ರೂ ಆಗಿದ್ರೆ ಸರಿಯಾಗಿ ಮಂಗಳಾರತಿ ಮಾಡ್ತಾ ಇದ್ದೆ. ತಪ್ಪು ಅಂತ ತಪ್ಪು ನಾನೇನ್ ಮಾಡಿದೆ? ಅದನ್ನ ಬೇರೆ ನಾನು ಬಾಯ್ ಬಿಟ್ಟು ಹೇಳ್ಬೇಕಾ? ನನ್ನ ಮನ್ಸಿಗೆ ನಾನು ತಪ್ಪು ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇಲ್ಲ. ಹೌದೌದು, ನೀವು ದೊಡ್ಡ ಹರಿಶ್ಚಂದ್ರ. ಬೇರೆಯವ್ರು ಸಿಕ್ಕಾಕೊಳ್ಳೋದಿಕ್ಕೆ ಏನ್ ಮಾಡ್ಬೇಕೋ ಅದೆಲ್ಲ ಮಾಡ್ಕೊಂಡು ನೆಮ್ಮದಿಯಾಗಿರ್ತೀರ. ನೋಡಪ್ಪ, ಹಿಂಗೆಲ್ಲ ಏನೇನೋ ಮಾತಾಡ್ಬೇಡ. ನನಗೆ ತಡ್ಕೊಳಕ್ ಆಯ್ಕಿಲ್ಲ. ನಾನು ತಪ್ಪು ಮಾಡಿದ್ದೀನಿ ಅಂದ್ರೆ ವಯಸ್ಸಲ್ಲಿ ನನಗಿಂತ ಚಿಕ್ಕ ಮಗು ಆಗಿದ್ರು ಪರವಾಗಿಲ್ಲ, ಕಾಲಕ್ಕೆ ಬಿದ್ದು ತಪ್ಪಾಯ್ತು ಅಂತ ಕೇಳ್ಕೊತೀನಿ. ಆದ್ರೆ ನಾನೇನ್ ತಪ್ಪು ಮಾಡಿವ್ನಿ ಹೇಳು? ಕಾಂಚನ ನಿಮಗೆ ಫೋನ್ ಮಾಡಿದ್ಲಾ? ಹೌದು. ಮತ್ ನನ್ಗೆ ಯಾಕೆ ಹೇಳಿಲ್ಲ ನೀವು? ಹೇಳೋ ಅಂತ ವಿಚಾರ ಇರ್ಲಿಲ್ಲ, ಅದಕ್ಕೆ ಹೇಳಿಲ್ಲ. ಅವಳಿಗೆ ಸಾವಿತ್ರಿ ಅದಕ್ಕೆ ನಂಬರ್ ಕೊಟ್ಟಿದ್ಯಾರು? ನಾನೇಯ? ಯಾಕೆ ಕೊಟ್ರಿ? ಅವ್ಳು ತಾವ್ ಏನೋ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂದ್ಲು, ಅದಕ್ಕೆ ಕೊಟ್ಟೆ. ಅವಳು ಕೇಳ್ಬಿಟ್ಲು, ನೀವು ಕೊಟ್ಬಿಟ್ರಿ. ಅಟ್ಲೀಸ್ಟ್ ಮಾತಾಡಿದ್ಮೇಲೆ ಏನ್ ಮಾತಾಡಿದಾರೆ ಅಂತ ಕನ್ಫರ್ಮ್ ಮಾಡ್ಕೊಂಡಿದ್ದೀರಾ? ಅಲ್ಲಪ್ಪ, ಏನಾರ ಮಾತಾಡಿದ್ರೆ ತಾನೇ ನಾನು ನಿನ್ಗೆ ಹೇಳಕ್ಕೆ. ಅಲ್ಲ, ನಿಮ್ಮ ಅವ್ವ ಕಾಂಚನನ್ಗೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಗತಿ ಕಾಣಿಸ್ತೀನಿ ಅಂದ್ರು ಒಂದಿದ್ದನ್ನೇ ಬಂದು ನಿಂತಾವ್ ಹೇಳಿನಿ. ಈಗ ಸಾವಿತ್ರಿ ತಾವ್ ಮಾತಾಡಿದ್ರೆ ಅದು ಬಂದು ಹೇಳ್ತಾ ಇರ್ಲಿಲ್ವಾ? ಏನು ಮಾತಾಡ್ಲಿಲ್ಲಪ್ಪ, ಆದ್ರೆ ಖುದ್ದಾಗಿ ಭೇಟಿ ಮಾಡ್ಬೇಕು ಅಂತ ಹೇಳಿದ್ಲು. ಅದ್ಕೆ 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 ಏನಾಯ್ತು ಪ್ರತಾಪ್? ಸತ್ಯ ಹುಷಾರಿಲ್ಲ, ಬನ್ನಿ. ಏನಾಯ್ತು ಪ್ರತಾಪ್? ಕಾಂಚನ ನಿಮಗೆ ಫೋನ್ ಮಾಡಿದ್ಲಾ? ಹೇಳಿ, ಅದಕ್ಕೆ ನಿಮ್ನೆ ಕೇಳ್ತಾ ಇರೋದು. ಕಾಂಚನ ಫೋನ್ ಮಾಡಿದ್ಲಾ? ಹೌದು. ಮತ್ತೆ ಯಾಕೆ ನನಗೆ ಹೇಳಿಲ್ಲ ನೀವು? ಅದು ಫೋನ್ ಮಾಡಿ ಪರ್ಸನಲ್ ಆಗಿ ಬನ್ನಿ ಮಾತಾಡ್ಬೇಕು ಅಂತ ಹೇಳಿದಾಳೆ. ಹೋಗಿದ್ರಿ ತಾನೆ? ಹೌದು, ಹೋಗಿದ್ದೆ. ಅಂದ್ರೆ ನನಗೆ ಸಂಬಂಧಪಟ್ಟವ್ರು ಫೋನ್ ಮಾಡಿದಾಗ ನನಗೆ ತಿಳಿಸ್ಬೇಕು ಅಂತ ನಿಮ್ಗೆ ಅನಿಸ್ಲಿಲ್ವಾ? ನಿಮಗ್ ಸಂಬಂಧಪಟ್ಟವ್ರು ಹೇಗಾಗ್ತಾರೆ ಪ್ರತಾಪ್? ನಿಮ್ಗೂ ಅವ್ರಿಗೂ ಯಾವ ಸಂಬಂಧ ಇಲ್ಲ ಅಂತ ನೀವೇ ಸಾಬೀತು ಮಾಡಿದ್ರಲ್ಲ. ಅಂದ್ರೆ ಅವಳು ಬೀದಿಲ್ ಬಿದ್ದಳಾಗ್ತಾಳಾ? ಏನಿದೆಲ್ಲ ಸಾವಿತ್ರಿ? ಕಾಂಚನ ಫೋನ್ ಮಾಡೋ ಕಾಲದಿಂದ ನೀನ್ ನನ್ನ ಹತ್ರ ಹೇಳಿ ನಾವಿಬ್ರು ಸೇರ್ಕೊಂಡು ಎಲ್ಲಾನು ಬಗೆಹರಿಸ್ಕೊಂಡು ಬಂದಿದೀವಲ್ವಾ? ಈಗ ಅವ್ಳು ಕರ್ದಿದ್ದನ್ ಮಾತ್ರ ನನ್ನಿಂದ ಯಾಕೆ ಮುಚ್ಚಿಟ್ಟೆ? ಬರೀ ಕರ್ದಿರೋದ್ ಮಾತ್ರ ಅಲ್ಲ, ಹೋಗಿ ಮೀಟ್ ಮಾಡ್ಕೊಂಡು ಬಂದಿದ್ದಾರೆ. ಹೌದಾ? ಹೌದು, ಆದ್ರೆ ಇದನ್ನೆಲ್ಲ ನಿಮ್ಮ ಹತ್ರ ಮುಚ್ಚಿಡ್ಬೇಕು ಅಂತ ನನ್ಗೆ ಖಂಡಿತ ಇರ್ಲಿಲ್ಲ. ಅವ್ರನ್ನ ಮಾತಾಡಿಸಿ ಬಂದ್ಮೇಲೆ ಅವ್ರು ಏನ್ ಹೇಳಿದ್ರು ಅಂತ ಎಲ್ರಿಗೂ ಹೇಳೋಣ ಅಂತ ಅನ್ಕೊಂಡೆ. ಯಾವಾಗ ಹೇಳ್ತಾ ಇದ್ರಿ? ಮೂರನೇವರಿಂದ ನಮಗೆ ವಿಷಯ ಗೊತ್ತಾದ್ಮೇಲೆ ನೀವಾಗೆ ಬಂದ್ ಹೇಳಿದ್ರಾ? ಇಲ್ಲ ತಾನೆ? ಸಮಯ ಬಂದಾಗ ಖಂಡಿತ ಹೇಳ್ತಿದ್ದೆ ಪ್ರತಾಪ್. ಯಾವ ಸಮಯ? ನನ್ ಸಾವಿನ ಸಮಯನಾ? ಸನಿ ಬಿಟ್ಟು ಅನ್ನೋ ಹಾಗೆಲ್ಲ ಮಾತಾಡ್ಬಾರ್ದು. ಏನ್ ಸಾವಿತ್ರಿ, ನೀನು ಆ ರಾಕ್ಷಸಿ ಜೊತೆ ಸೇರ್ಕೊಂಡಿದ್ಯಾ? ಎಷ್ಟು ತಪ್ಪು ಮಾಡಿದೆ ಗೊತ್ತಾ? ತಪ್ಪ? ಖಂಡಿತ ಇಲ್ಲ. ಹೌದು ಮಮ್ಮಿ, ಇವ್ರು ಏನು ತಪ್ಪು ಮಾಡೇ ಇಲ್ಲ. ತಪ್ಪೆಲ್ಲ ನಂದು. ಇನ್ನು ಬದುಕಿದ್ದೀನಲ್ಲ, ಅದು ನಾನ್ ಮಾಡಿರೋ ದೊಡ್ಡ ತಪ್ಪು.
ಸನಿ, ಯಾಕೆ ಹಾಗೆಲ್ಲ ಮಾತಾಡ್ತಿದ್ಯೋ? ಇನ್ನೇನ್ ಮಮ್ಮಿ, ಒಂದು ಕ್ಷಣ ನೆಮ್ಮದಿ ಇಲ್ಲ ಈ ಮನೇಲಿ ನನ್ಗೆ. ಹೆಂಡತಿ ಸತ್ತಿದ್ದಕ್ಕೆ 4 ಹನಿ ಕಣ್ಣೀರ್ ಹಾಕೋದಿಕ್ ಆಗ್ತಾ ಇಲ್ಲ ನನ್ಗೆ. ಎಲ್ಲಾದ್ರೂ ದೂರ ಹೊರಟೋಗೋಣ ಅಂತ ಅನ್ಸ್ಬಿಟ್ಟಿದೆ ನನ್ಗೆ. ನಡಿಯೇ, ನಡಿ. ಸಾವಿತ್ರಿ, ಏನ್ರಿ ಇವಳು ಹಿರಿ ಸೊಸೆ, ಮನೆ ನಂದ ದೀಪ ಇದ್ದ ಹಾಗೆ, ಲಕ್ಷ್ಮಿ ಇದ್ದ ಹಾಗೆ, ಹಾಗೆ ಹೀಗೆ ಅಂತ ಇದ್ರಿ. ನಾನು ಅದನ್ನೇ ನಂಬ್ಕೊಂಡಿದ್ದೆ. ಇವಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ. ಆದ್ರೆ ಈಗ ನಿಮ್ ಮುದ್ದಿನ ಸೊಸೆ ಮಾಡಿರೋ ಗನಂದಾರಿ ಕೆಲಸ ಏನು ಅಂತ ಕೇಳಿ. ಏನ್ ನಡೀತು ಅನ್ನೋದನ್ನ ನೇರವಾಗಿ ಹೇಳುವಲ್ಲಿ. ನಾನ್ ಹೇಳಲ್ಲ, ಅವಳೇ ಹೇಳ್ತಾಳೆ, ಕೇಳಿ. ಹೇಳಮ್ಮ ಮಹಾತಾಯಿ. ಹೇಳು ಸಾವಿತ್ರಿ, ಏನ್ ನಡೀತು? ಹೇಳು, ಶಂಕದಿಂದ ಬಂದ್ರೇನೆ ತೀರ್ಥ, ಹೇಳು. ಕಾಂಚನ ಅವರು ನನಗ್ ಫೋನ್ ಮಾಡಿದ್ರು ಮಾವ. ಫೋನ್ ಮಾಡಿ ನಿಮ್ಮನ್ನ ಭೇಟಿ ಆಗ್ಬೇಕು ಅಂತ ಕೇಳ್ಕೊಂಡು ಹೋಗಿ ಭೇಟಿ ಮಾಡ್ಬಿಟ್ಟು ಬಂದೆ. ಕೇಳಿಸ್ಕೊಂಡ್ರ? ಶತ್ರುಗಳು ಬೇರೆ ಎಲ್ಲೂ ಇಲ್ಲ, ನಾವೇ ನಮ್ಮ ಮಗ್ಳಲ್ಲಿ ಕಟ್ಕೊಂಡಿದೀವಿ. ಅಲ್ಲಿಗೆ ನಿನ್ನೆ ಸಂಜೆ ನೀನು ತಡವಾಗಿ ಮನೆಗೆ ಬಂದಿದ್ದಿಲ್ಲ, ಅದು ಕಾಂಚನನ ಭೇಟಿ ಮಾಡಿದ ಮೇಲೆ. ನಿನ್ನ ಹತ್ರ ಮಾತಾಡಿದ ನಂತರ ಅವಳು ಊರ್ ಬಿಟ್ಟಿದ್ದಾಳೆ ಮಾರನೇ ದಿವಸ. ಅಂಥ ಮಾತುಕತೆ ಏನಾಯ್ತು ನಿಮ್ಮಿಬ್ಬರ ಮಧ್ಯೆ? ಅಂಥದ್ದೇನು ಇಲ್ಲ ಮಾವ. ನಾನು ಅವ್ರನ್ನ ಭೇಟಿ ಮಾಡಿದಾಗ್ಲೇ ಅವ್ರು ತುಂಬಾ ನೊಂದಿದ್ರು. ನಡೆದಿದ್ದೆಲ್ಲ ಏನು ಅಂತ ನಾನು ನಿಮ್ಮ ಹತ್ರ ಹೇಳ್ತೀನಿ ಅಂತ ಹೇಳಿದ್ರು. ಅದನ್ನ ನಾನು ಕೇಳಕ್ ತಯಾರಿಲ್ಲ ಅಂತ ಹೇಳ್ದೆ. ಈ ಮನೆ ಸೊಸೆ ಅಂತ ನನ್ನನ್ನೆಲ್ಲರೂ ಒಪ್ಕೊಳ್ಳೋ ಹಾಗೆ ಮಾಡಿ ಅಂತ ಕೇಳ್ಕೊಂಡ್ರು. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಆಗದೆ ಇರೋ ಕೆಲ್ಸಕ್ಕಿಂತ ಆಗೋಂಥದ್ದೇನಾದ್ರೂ ಮಾಡಿ ಅಂತ ಹೇಳ್ದೆ. ನೀವೇ ಹೀಗೆ ಹೇಳಿದ್ಮೇಲೆ ಇದ್ದಿದ್ದೊಂದು ಸಣ್ಣ ಭರವಸೆನೂ ಸತ್ತು ಹೋಯ್ತು. ಇನ್ನು ಈ ಊರಲ್ಲಿ ಯಾವತ್ತೂ ನನ್ನ ಮುಖ ತೋರ್ಸಲ್ಲ ಅಂತ ಹೇಳಿದ್ರು. ಅಷ್ಟೇ ಮಾವ ನಡೆದಿತ್ತು. ಅಲ್ಲಿಗೆ ನಾವ್ಯಾರೂ ಲೆಕ್ಕಕ್ಕಿಲ್ಲ, ನೀನೇ ಮುಖ್ಯ ಅಂತ ಆಯ್ತು. ನಾನು ಮುಖ್ಯ ಅಂತಲ್ಲ. ಅಲ್ದೆ ಇನ್ನೇನು, ನಮ್ಮ ಹತ್ರ ಹೇಳ್ಕೊಳಕ್ ಆಗ್ದಿರೋ ವಿಷಯನ ನಿನ್ನನ್ನು ಕರ್ಸಿ ಮಾತಾಡ್ಸಲ್ಲ ಅಂದ್ರೆ ನೀನೇ ಮುಖ್ಯ ಅಂತ ತಾನೆ ಅರ್ಥ? ಅವಳು ಫೋನ್ ಮಾಡಿದ ವಿಷಯನ ನಮಗೆ ಹೇಳ್ಬೋದಾಗಿತ್ತಲ್ವ ಸಾವಿತ್ರಿ? ಯಾಕೆ ಹೇಳಿಲ್ಲ? ಎಲ್ಲವನ್ನೂ ಹೇಳ್ತೀಯಾ? ಪ್ರತಾಪ್ ಲೇಟ್ ನೈಟ್ ಸಿಗರೇಟ್ ಸೇದಿದ್ದು, ಅವ್ನು ಡಿಸ್ಟರ್ಬ್ ಆಗಿರೋದು ಎಲ್ಲವನ್ನ, ಇದನ್ನ ಯಾಕೆ ಹೇಳಿಲ್ಲ? ಅಂತ ದೊಡ್ಡ ವಿಷಯ ಅಲ್ಲ ಅಂತ. ಮನೆಯವರೆಲ್ಲರೂ ಕಾಂಚನನ ದೂರ ಇಟ್ಟಿದ್ದೀವಿ. ಅಂಥದ್ರಲ್ಲಿ ನೀನು ಅವಳನ್ನ ಭೇಟಿ ಮಾಡಕ್ ಹೋಗಿದ್ಯಾ ಅಂದ್ರೆ ಅದು ದೊಡ್ಡ ವಿಷಯ ಅಲ್ವಾ? ಅವ್ರೇನೋ ತೊಂದ್ರೆ ನೀನ್ ಸಿಕ್ಕಾಕೊಂಡಿದ್ದಾರೆ. ಯಾರು ಅವಳ ತೊಂದರೆನ ಬಗೆಹರಿಸೋಕೆ? ವಾಟ್ ಯು ಥಿಂಕ್ ಆಫ್ ಯೋರ್ ಸೆಲ್ಫ್? ನಿನಗೆ ಕಾಳಜಿ ಇದ್ದಿದ್ದು ಕಾಂಚನ ತೊಂದರೆ ಬಗ್ಗೆ ಅಲ್ಲ, ಪ್ರತಾಪ್ ಬದುಕಿನಲ್ಲಿ ಏನೇನ್ ನಡೀತು ಅನ್ನೋದನ್ನ ತಿಳ್ಕೊಳ್ಳೋ ಕುತೂಹಲ ಇತ್ತು. ನಮಗೆ ಹೇಳಿದ್ರೆ ಎಲ್ಲಿ ನಾವು ನೀನು ಹೋಗೋದಕ್ಕೆ ಅಡ್ಡಿಪಡಿಸ್ತೀವೋ ಅಂತ ಹೇಳದೆ ಹೋಗಿದ್ಯಾ ಅಲ್ವಾ? ಯಾಕೆ ನಿನಗೆ ಬೇರೆಯವ್ರ ಬದುಕಿನ ಬಗ್ಗೆ ಅಷ್ಟು ಕುತೂಹಲ? ಈಗ ನಾವು ಕೇಳಿದ್ವಿ, ವಿಷಯನ ಹೇಳ್ತೀವಿ. ಇಲ್ಲದೆ ಹೋಗಿದ್ರೆ ಹೇಳ್ತಾನೆ ಇರ್ಲಿಲ್ಲ ಅಲ್ವಾ? ಇಲ್ಲಿ ಪ್ರಶ್ನೆ ಇರೋದು ನೀನು ಅವಳಿಗೆ ಫೋನ್ ಮಾಡಿದ್ದಾಗ್ಲಿ ಅಥವಾ ಅವಳು ಫೋನ್ ರಿಸೀವ್ ಮಾಡಿದ್ದಾಗ್ಲಿ ಅವಳನ್ನು ಭೇಟಿಯಾಗಿದ್ದಾಗ್ಲಿ ಅಲ್ಲ. ಇದು ಒಂದು ನಂಬಿಕೆಯ ಪ್ರಶ್ನೆ. ನಿನ್ನನ್ನು ನಂಬಿ ಮನೆಯ ಎಷ್ಟೋ ವಿಚಾರಗಳನ್ನ ನಿನ್ ಜೊತೆ ಹಂಚ್ಕೊಂಡಿರ್ತೀವಿ, ನೀನ್ ಅದನ್ನ ಗೌಪ್ಯವಾಗಿಡ್ತೀಯ ಅಂತ. ನೀನ್ ಅದಕ್ಕೆ ಪೂರಕವಾಗಿ ನಡ್ಕೋತೀಯ ಅಂತಾನು ನಂಬಿರ್ತೀವಿ. ನೀನ್ ಅದಕ್ಕೆ ವ್ಯತಿರಿಕ್ತವಾಗಿ ನಡ್ಕೊಂಡ್ರೆ ಮನಸ್ಸಿಗೆ ಬೇಸರ ಆಗಲ್ವಾ? ಇಲ್ಲ ಮಾವ, ಅವ್ರು ನನಗೆ ಫೋನ್ ಮಾಡಿದಾಗ್ಲೇ ಅವ್ರು ಯಾವ್ದೋ ನಿರ್ಧಾರಕ್ಕೆ ಬಂದ ಹಾಗಿತ್ತು. ಫೋನ್ ಮಾಡಿದ ವಿಷಯನ ನಮಗೆ ತಿಳಿಸಿದಿದ್ರೆ ನಿನಗೆ ನಮ್ಮ ಬಗ್ಗೆ ಗೌರವ ಇದೆ ಅಂತ ಗೊತ್ತಾಗ್ತಿತ್ತು. ತಿಳಿಸದೆ ಹೋಗಿ ಭೇಟಿ ಮಾಡಿ ನಾವ್ಯಾರು ಗೌರವಕ್ಕೆ ಅರ್ಹರಲ್ಲ ಅನ್ನೋ ಹಾಗೆ ನಡ್ಕೊಂಡಿದೀಯ. ತುಂಬಾ ಗೌರವ ಇತ್ತು ನಿನ್ನ ಬಗ್ಗೆ, ನೀನಾಗಿ ನೀನೇ ಹಾಳು ಮಾಡ್ಕೊತಾ ಇದೀಯಾ. ವೆರಿ ಬ್ಯಾಡ್ ಆಫ್ ಯು.
ಸಾವಿತ್ರಿ, ಹೇಳ್ಬಾರ್ದಾಗಿತ್ತು ಕಣವ. ಪ್ರತಾಪ್ ಅಂತವ ಇದ್ಯಾವುದು ಹೇಳ್ಬಾರ್ದಾಗಿತ್ತು. ಹಳಾದಿ ಬುದ್ಧಿಗೆ ಅವೆಲ್ಲ ಒಳೆಯಕ್ಕಿಲ್ಲ. ನಿನ್ ಫೋನ್ ನಂಬರ್ ಕೊಟ್ಟಿದ್ದು, ನೀನು ಅವಳು ಕರ್ದಾಗ ಹೋಗಿ ಮಾತಾಡಿದ್ದು ಎಲ್ಲ ನಾನೇ ಹೇಳ್ದೆ ಕಣವ. ಗಂಡ ಎಂಟ್ರಂಗ್ ಅವ್ರೆ, ಇವತ್ತಲ್ಲ ನಾಳೆ ಅವಳಿಂದ ಗೊತ್ತಾಗ್ಬಾರ್ದು ಅಂತ ಎಲ್ಲ ನಾನೇ ಹೇಳ್ದೆ. ಆದ್ರೆ ಅವನು ಹಿಂಗ್ ರಂಪ ಮಾಡ್ತಾನೆ ಅಂತ ಗೊತ್ತಿರ್ಲಿಲ್ಲ. ನನಗೇನ್ ಮಾಡಬಾರ್ದು ಮಾಡಿದೆ ಅಂತ ನನ್ನ ಹೀಗೆ ದೂಷಿಸ್ತಿದ್ದಾರೆ. ನಾನು ಯಾವತ್ತಾದ್ರೂ ಈ ಮನೆ ಕೇಳಿ ಬಯಸಿದ್ದೇನೆ. ತಪ್ಪೆಲ್ಲ ನಂದಲ್ವೇನವ? ನಿನ್ನ ಪಾಯ್ ಕಟ್ಟಾಕ್ಬಿಟ್ಟೆ. ಫೋನ್ ಮಾಡ್ದಾಗ ಹೋಗು ಅಂತ ಪುಸ್ಲಾಯಿಸ್ದೆ. ಆದ್ರೆ ಇವತ್ತು ಇಲ್ಲಿ ಗಂಟ ಬಂದೈತೆ. ಮಕ್ಕ ನಾನು ಸುದ್ದಿ ಮಾವ, ಇವತ್ತಲ್ಲ ನಾಳೆ ಇವರೆಲ್ರಿಗೂ ಗೊತ್ತಾಗುತ್ತೆ ನಾನು ಮಾಡಿದ್ದು ಒಳ್ಳೇದಕ್ಕೆ ಅಂತ. ಇವತ್ತು ದೂಷಿಸ್ತಾರೆ, ನಾಳೆ ಹೊಗಳ್ತಾರೆ. ಇವತ್ತು ನಾನು ಕುಗ್ಗಲ್ಲ, ನಾಳೆ ನಾನು ಹಿಗ್ಗಲ್ಲ. ಬಿಡಿ, ಬನ್ನಿ ಕಾಫಿ ಮಾಡ್ಕೊಡ್ತೀನಿ. ಬೇಡ ಕಣವ. ಸಾಹೇಬ್ರಿಗೆ ನನ್ನ ಮೇಲೆ ಇನ್ನ ಕೋಪ ಹೋಗಿಲ್ಲ. ಸಾವಿತ್ರಿ ಅಕ್ಕಂಗೆ ಫೋನ್ ಮಾಡೋದಕ್ಕೆ ತಾನೆ ನೀ ಇಷ್ಟೊಂದು ಕೋಪ ಮಾಡ್ಕೊಂಡಿರೋದು. ವೆರಿ ಸಾರಿ ಚಿನ್ನ. ನಂಗೆ ಗೊತ್ತು ನೀನು ನಾಳೆ ಬೆಳಗ್ಗೆ ನನಗೆ ಫೋನ್ ಮಾಡೇ ಮಾಡ್ತೀಯ ಅಂತ. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್. ಕಟ್ ಮಾಡ್ತಾ ಇದ್ದೆ ನೀವು. ಇವಳು ಫೋನ್ ಕಾಟ ಅತಿ ಆಯ್ತು. ಒಂದು 4 ದಿನ ಇದನ್ನ ಯಾವ್ದಾದ್ರು ಮೂಲೆಗೆ ಎಸ್ತಿಕೊಳ್ಬೇಕು. ಈ ಮನೇಲಿ ಅದು ಕಷ್ಟ. ಯಾರ ಕೈಗೆ ಸಿಕ್ಕಿ ಏನೇನು ಅನಾಹುತ ಆಗುತ್ತೋ ಅದು ಹೇಳಕ್ಕಾಗಲ್ಲ. ಒಂದ್ಸಲ ಆಗಿರೋ ಅನುಭವನೇ ಸಾಕು. ಈಗ ಮತ್ತೆ ಅದನ್ನೇ ಮಾಡಿದ್ರೆ ನನ್ನನ್ನ ಪೆದ್ದ ಅನ್ಕೋತಾರೆ. ಎಸ್, ಹಳೆ ಸಾಮಾನು ಹಾಕಿರೋ ಸ್ಟೋರ್ ರೂಮ್ ನಲ್ಲಿ ಯಾವ್ದಾದ್ರು ಮೂಲೆಗೆ ಎಸ್.
right now. Please try later. ಈಗ ತಾನೇ ಫೋನ್ ರಿಂಗ್ ಆಗ್ತಾ ಇತ್ತು. ಸ್ವಿಚ್ ಆಫ್ ಯಾಕೆ ಮಾಡ್ದ?